ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡ್ತೀಯಾ, ಎಲ್ಲ ಮಲಗಿದ್ದಾರೆ. ಆದರೂ ಯಾರಾದರೂ ಎತ್ತಿದ್ರೆ ಅಂತ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಗಾಡಿ ಅಲ್ಲೇ ನಿಲ್ಲಿಸಿ ಬಂದಿರೋದು. ಕರೆಕ್ಟ್ ಮಗನೆ, ಆದರೂ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ಎಲ್ಲ ಆಗುತ್ತಪ್ಪ, ನಮಗೆ ಬೇರೆ ದಾರಿನೇ ಇಲ್ಲ. ನನಗೆ ನಿನಗೆ ಕಷ್ಟ ಆಗ್ಬೋದು, ಆದರೆ ಶ್ರಾವಣಿ ಮೇಡಮ್ಮು ನಂದಿನಿ ಅಮ್ಮರು ಮಾತಾಡ್ಬೇಕಂದ್ರೆ ಇಷ್ಟಾದರೂ ಕಷ್ಟಪಡಲೇಬೇಕಲ್ವಾ? ಕಷ್ಟ ಅಂತ ಯಾಕೋ ಹೇಳ್ತೀಯ ಮಗನೆ? ಇಷ್ಟಪಟ್ಟು ಮಾಡೋದನ್ನ ಕಷ್ಟ ಅನ್ಬಾರ್ದು. ತಾಯಿ ಮಗಳು ಒಂದಾಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾವು ತಪಸ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಬೆಳಗಾಗೋದ್ರೊಳಗೆ ನಂದಿನಿ ಅಮ್ಮರು ಹೊರಟ್ಬಿಡ್ತಾರಪ್ಪ, ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಅವ್ರನ್ನ ನಾಳೆ ಯಜಮಾನ ಮನೆಗೆ ಬೇರೆ ತಲುಪಿಸ್ಬೇಕಲ್ಲ, ಆ ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು. ಸರಿ ಮಗನೆ. ಸರಿ, ನೀನು ಇಲ್ಲೇ ಇರು. ಮೊದಲು ನಾನು ಒಳಗೆ ಹೋಗ್ತೀನಿ, ಆಮೇಲೆ ನೀನು ಬಾ. ಯಾಕಂದರೆ ಕಾಂತ ಮತ್ತು ಪಾಗ್ಲಿಂದೆ ಬೇತಾಳ ಥರ ನಿಂತಿದ್ರು ನಿಂತಿರ್ಬೋದು. ಆ ಬೇತಾಳ ಕೇಳೋ ಪ್ರಶ್ನೆಗೆ ನನಗಂತೂ ಉತ್ತರ ಕೊಡೋಕ್ಕಾಗಲ್ಲ. ಸರಿಯಪ್ಪ. ಮೊದಲನೇ ಸಲ ನಂದಿನಿ ಅಮ್ಮವ್ರ ಮನೆಗೆ ಬರ್ತಿದ್ದಾರೆ. ಮಗಳ ಜೊತೆ ಕೂತು ಮಾತಾಡ್ತಾರೆ. ಶ್ರಾವಣಿ ಅಮ್ಮವ್ರಿಗೆ ತಾಯಿ ಮಡಿಲಲ್ಲಿ ಮಲಗೋ ಅವಕಾಶ ಸಿಗ್ತಾ ಇದೆ. ಎಲ್ಲ ಒಳ್ಳೇದಾಗಬೇಕು. ತಾಯಿ ಮಗಳ ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಈ ಕನಸೆಲ್ಲ ನೆನಸಾಗಬೇಕು. ಅಪ್ಪಂಗೆ ಒಳ್ಳೇದಾಗಬೇಕು. ಅಮ್ಮ ಅಪ್ಪನ ಜೊತೆ ಇರಬೇಕಾಗಿತ್ತು. ಅಪ್ಪಂಗೆ ಹಿಂಗಾಗ್ತಾ ಇರಲಿಲ್ಲ. ಅಮ್ಮ ಇದನ್ನೇ ದಯವೇಚ್ಚು ಅನ್ನೋದು. ತಾಯಿ ನೋಡೋಕ್ಕೆ ಮಗಳ ಮನಸ್ಸು ಎಷ್ಟು ಹಾತೊರಿತಾ ಇದೆ. ತಾಯಿ ಮಗಳು ಒಂದಾಗೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಬೇಕಾಗಿಲ್ಲ. ಏನನ್ನೇ, ಶ್ರಾವಣಿ ಅಮ್ಮವ್ರು ಮಲಗಿದಾರಾ? ಮಲಗಿದಾರಪ್ಪ, ಮನೇಲಿ ಎಲ್ಲರೂ ಮಲಗಿದ್ದಾರೆ ಅಂತ ಅನ್ಕೋತೀನಿ. ನಂದಿನಿ ಅಮ್ಮವ್ರು ಬರ್ತಾರಂತಾನೆ ವಿಶಾಲನ ಬೇರೆ ಕಡೆ ಮಲಗಿಸಿದ್ದೀನಿ. ಸರಿನಪ್ಪ. ನಂದಿನಿ ಅಮ್ಮರು ಒಂದು 5 ನಿಮಿಷ ಬಂದ್ಬಿಡ್ತಾರೆ. ಹೌದಾ? ಸರಿ ಆಯಿತು. ನಾನು ಒಳಗಡೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ. ನೀನು ನಂದಿನಿ ಅಮ್ಮರು ಬಂದ ತಕ್ಷಣ ಕರ್ಕೊಂಬಂದ್ಬಿಡು. ಹಾಂ, ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತಪ್ಪ, ನೀವು ಹೋಗು. ಶ್ರಾವಣಿ, ಅಮ್ಮ ಶ್ರಾವಣಿ, ಅಮ್ಮ ನೀನಿನ್ನೂ ಯಾಕೆ ಬರಲಿಲ್ಲ? ಅಮ್ಮ ಯಾಕೆ ಬರ್ತೀನಿ? ಮಗಳೇ, ಶ್ರಾವಣಿ, ಇದು ನಿಜವಾಗ್ಲೂ ನೀನೇನಮ್ಮ? ನೀನೇ ನನ್ನ ಮುಂದೆ ನಿಂತಿದ್ಯಾ? ಅಮ್ಮ, ಇಷ್ಟು ವರ್ಷ ಎಲ್ಲಿದ್ದೆ ಅಮ್ಮ ನೀನು? ನೀನು ಯಾಕೆ ನನ್ನ ಬಿಟ್ಟು ಹೋದೆ? ನೀನಿಲ್ದೆ ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ನಿನ್ನ ನೋಡ್ಬೇಕು, ನಿನ್ ಮಟ್ಲದ್ ಮಲ್ಕೋಬೇಕು, ನಿನ್ ಜೊತೆ ಮಾತಾಡ್ಬೇಕು.
ನಿನಗೆ ನನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ? ಇಷ್ಟು ವರ್ಷ ನನ್ನ ಬಿಟ್ಟು ಯಾಕಮ್ಮ ಹೋಗಿದ್ದೆ? ನಾನು ನಿನಗ್ ಬೇಡವಾಗಿದ್ನ? ಮಗಳೇ, ಈಗ ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಮೊದಲು ಉತ್ತರ ಕೊಡ್ಲಾ ಅಥವಾ ನಿನಗೆ ನನ್ನ ಪ್ರೀತಿ ಕೊಡ್ಲಾ? ಯಾವ್ದು ಬೇಕು ಹೇಳು. ನನಗ್ ನಿನ್ ಪ್ರೀತಿ ಬೇಕಮ್ಮ. ನೀನ್ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೂ ನನಗ್ ಪರವಾಗಿಲ್ಲ. ನನಗ್ ನಿನ್ ಪ್ರೀತಿ ಬೇಕು. ನನಗ್ ನೀನ್ ಬೇಕಮ್ಮ. ನನಗ್ ನೀನ್ ಬೇಕು. ಈಗ ಅಮ್ಮ ಬಂದಾಯ್ತಲ್ಲ, ಇನ್ನು ಯಾಕೆ ಅಳ್ತಾ ಇದೀಯ ನೀನು? ನೀನು ಯಾವಾಗ್ಲೂ ಖುಷಿಯಾಗಿರ್ಬೇಕು ಮಗಳೇ. ಈ ಅಮ್ಮ ಬಂದಿರೋದು ನಿನ್ ಕಣ್ಣಲ್ಲಿ ನೀರ್ ನೋಡೋದಕ್ಕಲ್ಲ, ನೀನ್ ಖುಷಿಯಾಗಿರೋದನ್ನ ನೋಡೋದಕ್ಕೆ. ನೋಡು, ನಿನ್ ಮುಂದೆ ಈ ಅಮ್ಮ ಯಾವತ್ತೂ ನಿನ್ ಜೊತೆಗೆ ಇರ್ತಾಳೆ, ನಿನ್ನಲ್ಲೇ ಇರ್ತಾಳೆ. ನೀನ್ ಧೈರ್ಯವಾಗಿರ್ಬೇಕು. ಇಲ್ಲಿ ಈ ಅಮ್ಮನಿಗೋಸ್ಕರ ಒಂದೇ ಒಂದಾಗೂ ಕೊಡಲ್ವಾ? ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ನನ್ನ ಮನ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿದೆ, ಎಷ್ಟೋ ಗೊಂದಲಗಳಿದೆ. ಅಪ್ಪ ನೀನು ಯಾಕೆ ಒಟ್ಟಿಗೆ ಇಲ್ಲಮ್ಮ? ಅಪ್ಪ ನಿನ್ನ ಹೆಸರು ಕೇಳಿದ್ರೆ ಯಾಕಷ್ಟು ಕೋಪ ಮಾಡ್ಕೋತಾರೆ ಅಮ್ಮ? ಅವತ್ತಪ್ಪ ನನಗೇನ್ ಹೇಳಿದ್ರು ಗೊತ್ತಾ? ನೀನ್ ನನ್ನ ಮಕ್ಕಳೇ ಅಲ್ಲ ಅಂತ ಹೇಳ್ಬಿಟ್ರು.